ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಉಡುಪಿ. ತಮ್ಮ ಜೀವನವನ್ನು ಬದಲಾಯಿಸುವ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಗು, ನೋವು, ಮೌನ, ಜೀವಂತ ವಾಕ್ಯಗಳ ಸ್ಪರ್ಶ. ಇಂಥ ಕೆಲವೊಂದು ವಾಕ್ಯಗಳು ನಿಮಗಾಗಿ ನಿಮ್ಮ ಬದುಕಿನ ಯಶಸ್ಸಿಗೆ ದಾರಿದೀಪವಾಗಬಹುದು. ನಮ್ಮ ಮಾತುಗಳು ತಾತ್ಕಾಲಿಕವಾಗಿರಬಹುದು, ಆದರೆ ಅವು ಬೇರೆಯವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಬಹುದು. ಕೆನ್ನೆಗೆ ಹೊಡೆದ ಏಟು ಮರೆಯಬಹುದು, ಆದರೆ ಮನಸ್ಸು ನೋಯಿಸಿದ ಮಾತುಗಳನ್ನು ಮರೆಯಲಾಗುವುದಿಲ್ಲ. ಜೀವನದಲ್ಲಿ ಪ್ರತಿಯೊಂದು ನಗು ತುಂಬ ಅಮೂಲ್ಯವಾದದ್ದು, ಆದರೆ ಆ ನಗೆಯ ಹಿಂದೆ ಇರುವ ನೋವು ಗೊತ್ತಾಗುವವರೆಗೆ ನಾವು ಆ ವ್ಯಕ್ತಿಯ ಹೃದಯವನ್ನು ಅರ್ಥ ಮಾಡಿಕೊಳ್ಳಲಾರೆವು. ಸಮಯ ಎಲ್ಲ ಗಾಯಗಳನ್ನು ಗುಣಪಡಿಸುವುದಿಲ್ಲ. ಕೆಲವು ಗಾಯಗಳು ನಮ್ಮೊಳಗಿನ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ಮೌನ ಎಂದರೆ ಬಲಹೀನತೆ ಅಲ್ಲ, ಅದು ಬುದ್ಧಿವಂತಿಕೆಯ ಅಚ್ಚುಮೆಚ್ಚಾದ ಭಾಷೆ. ಕ್ಷಮೆ ಕೇಳುವುದು ಶಕ್ತಿ ಎಂದು ತಿಳಿಯಬೇಕು, ಆದರೆ ಕ್ಷಮಿಸುವ ಶಕ್ತಿ ಮಹಾತ್ಮನ ಲಕ್ಷಣ. ಯಾರಿಗಾದರೂ ಒಂದು ಮೃದು ಮಾತು ಆಡಿದರೆ ಅದು ಅವರ ದೇಹಕ್ಕಷ್ಟೇ ಅಲ್ಲ, ಮನಸ್ಸಿಗೂ ಶಕ್ತಿ ಸಿಗುತ್ತದೆ. ನಗು ಬೇರೆಯವರಿಗೆ ಸಂತೋಷ ಕೊಡಬಹುದು, ಆದರೆ ಕಣ್ಣೀರು ನಮಗೆ ನೆನಪು ಮತ್ತು ಪಾಠ ಕಲಿಸುತ್ತದೆ. ನಮಗೆ ಬೆಂಬಲ ನೀಡುವವರು ಹಿಂದೆ ಇರುತ್ತಾರೆ, ಆದರೆ ನಮಗೆ ಬೇಕಾದವರು ಪಕ್ಕದಲ್ಲಿರುತ್ತಾರೆ. ಎಲ್ಲರೂ ನಮ್ಮ ಯಶಸ್ಸಿಗೆ ಬೀಗುತ್ತಾರೆ, ಆದರೆ ನಮ್ಮ ಸಂಕಷ್ಟದಲ್ಲಿ ತೋಳು ನೀಡುವವರು ನಿಜವಾದವರು. ಗೆಲುವಿಗೆ ಯಾವಾಗಲೂ ಮಹತ್ವವಿಲ್ಲ. ಕೆಲವೊಮ್ಮೆ ನೀತಿ ಮತ್ತು ಸತ್ಯಕ್ಕೆ ನಿಂತಿರುವುದೇ ದೊಡ್ಡ ಗೆಲುವು. ಜೀವನದಲ್ಲಿ ಎಲ್ಲವನ್ನು ತಾನಾಗಿಯೇ ಅರ್ಥ ಮಾಡಿಕೊಳ್ಳಲು ಹೋಗಬೇಕು. ಕೆಲವು ಸಂದರ್ಭಗಳಲ್ಲಿ ಬೇರೆಯವರ ಮಾತು ಕೇಳುವುದು ಸಹ ಶಕ್ತಿಯ ಸಂಕೇತ. ಒಬ್ಬ ವ್ಯಕ್ತಿಯ ಮೌಲ್ಯವು ಅವರ ಹಣದಲ್ಲಿ ಅಲ್ಲ, ಅವರ ಹೃದಯದಲ್ಲಿ ಎಷ್ಟು ಜಾಗ ನೀಡಿದ್ದಾರೆ ಎಂಬುದರಲ್ಲಿ ಇರುತ್ತದೆ. ಕಷ್ಟವಿಲ್ಲದ ಬದುಕು ಸೊಗಸು ಕಾದಿರಲ್ಲ, ಆದರೆ ಕಷ್ಟವನ್ನೇ ಮೆಟ್ಟಿ ನಿಂತ ಬದುಕು ಇತಿಹಾಸ ಉಂಟು ಮಾಡುತ್ತದೆ. ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯವಿದ್ದರೆ ನೀನು ನಿಜವಾದ ಮನುಷ್ಯ. ಪ್ರೀತಿ ಎಂದರೆ ಗರ್ಭಿಣಿಯ ತಾಯಿ ಅನುಭವಿಸುವ ತಾಳ್ಮೆ. ಅದು ಅಳುವುದಿಲ್ಲ, ಕೇವಲ ತನ್ನ ಮಗುವಿನ ಮೇಲೆ ಪ್ರೀತಿ ಹೆಚ್ಚುತ್ತದೆ. ಸಹನೆ ಎಲ್ಲಕ್ಕಿಂತ ದೊಡ್ಡ ಶಕ್ತಿ. ಅದು ನಮ್ಮೊಳಗಿನ ಜ್ವಾಲೆಗೆ ಶಾಂತಿ ನೀಡುತ್ತದೆ. ನಿನ್ನ ಒಳ್ಳೆತನ ಯಾರಿಗೂ ಗೋಚರಿಸದಿರಬಹುದು, ಆದರೆ ನಿನ್ನ ಹೃದಯದ ಶುದ್ಧತೆಗೆ ಸತತ ಪ್ರಶಂಸೆ ಸಿಗುತ್ತದೆ. ನಿನ್ನ ದಾರಿಯಲ್ಲಿ ಕಲ್ಲು ಬಂದರೆ ಅಳಗಬೇಡ, ಆ ಕಲ್ಲುಗಳಲ್ಲಿ ಒಂದನ್ನು ನಿನ್ನ ತಳಹದಿಯಾಗಿ ಮಾಡು. ಜೀವನ ಒಂದು ಶಕ್ತಿಯ ಪ್ರಾಬ್ಲಮ್ ಅಲ್ಲ, ಅದು ಅನೇಕ ಭಾವನೆಗಳ ಸಂಗಮವಾಗಿದೆ. ಗೆಲುವು ಯಾರು ಹೆಚ್ಚಾಗಿ ಓಡಿದರು ಎಂಬುದಲ್ಲ, ಯಾರಿಗೆ ಮುಂದಿನ ದಾರಿ ಸಿಗುತ್ತದೆ ಎಂಬುದರ ಮೇಲೆ ಇದೆ. ನಿನ್ನ ನಗುವಿನ ಹಿಂದೆ ಇದ್ದ ನೋವು ಯಾರಿಗೂ ಗೊತ್ತಾಗದಿರುವುದು ಅದು ನಿನ್ನ ಶಕ್ತಿ. ಕನಸು ನಿದ್ರೆಯಲ್ಲಿ ಕಾಣುವುದಲ್ಲ, ನಿಮ್ಮ ಗುರಿ ಮುಟ್ಟುವ ತನಕ ನಿದ್ರೆ ಕೆಡಿಸುವ ತವಕ. ಬೇರೆಯವರ ಬದುಕಿಗೆ ಬೆಳಕು ನೀಡುವಷ್ಟು ವೇಳೆ ನೀನು ಕೂಡ ಒಂದು ದೀಪವಾಗುತ್ತೀಯ. ಮನುಷ್ಯನನ್ನು ಅಳೆಯುವುದು ಬುದ್ಧಿಯಿಂದ ಅಲ್ಲ, ಆತ ಎಷ್ಟು ದಯಾಳು ಎಂಬುದರಿಂದ ಅಳೆಯಬೇಕು. ಸ್ನೇಹ ಅನ್ನೋದು ಊಟವಲ್ಲ, ಅದು ಮನಸ್ಸುಗಳನ್ನು ತಲುಪುವ ಹೃದಯದ ಸೇತುಬಂಧ. ನಿನ್ನ ಕಷ್ಟಗಳಿಗೆ ನಿನ್ನ ಸಹನೆ ಉತ್ತರವಾದಾಗ ನಿನ್ನ ಬದುಕು ಗೆಲುವಾಗುತ್ತದೆ. ನಗು ಕೊಡುವವರು ತುಂಬಿರಬಹುದು, ಆದರೆ ನೋವಲ್ಲಿ ಮೌನವಾಗಿರುವವರಿಗೆ ಬೆನ್ನು ತಟ್ಟುವುದು ಮಹತ್ವದ ಕೆಲಸ. ನಿನ್ನ ಒಳಿತಿಗೆ ನಿನ್ನ ಶತ್ರು ಕೂಡ ಆಶೀರ್ವಾದಿಸಲಿ, ಅಂಥ ಬದುಕು ಪುಣ್ಯವಾಗಿರಬೇಕು.
ಪ್ರತಿ ಸೋತ ಅನುಭವವು ಮುಂದಿನ ವಿಜಯಕ್ಕೆ ಹಾದಿ ನಿರ್ಮಿಸುತ್ತದೆ. ಕೆಲವೊಮ್ಮೆ ಮೌನವು 1000 ಮಾತುಗಳನ್ನು ಹೊತ್ತಿರುತ್ತೆ. ಅರ್ಥ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ನಂಬಿಕೆ ಎನ್ನುವುದು ಗಾಜಿನಂತೆ. ಒಮ್ಮೆ ಒಡೆದರೆ ಅದೇ ರೀತಿಯಲ್ಲಿ ಮತ್ತೆ ಜೋಡಿಸುವುದು ಕಷ್ಟ. ನಿನ್ನ ಪ್ರಾಮಾಣಿಕತೆಗೆ ಪ್ರತಿ ಸಲ ಪ್ರಶಸ್ತಿ ಸಿಗದಿರಬಹುದು, ಆದರೆ ನಿನ್ನ ಶಾಂತಿಯು ಅದಕ್ಕಿಂತ ಹೆಚ್ಚು ಬೆಲೆಯದು. ಬದುಕು ಯಾವತ್ತೂ ಸರಳವಾಗಿರಲಿಕ್ಕಿಲ್ಲ, ಆದರೆ ನಮ್ಮ ದೃಷ್ಟಿಕೋನವು ಅದನ್ನು ಸಾರ್ಥಕ ಮಾಡಬಹುದು. ನೋವು ತಾತ್ಕಾಲಿಕ, ಆದರೆ ಅದರಿಂದ ಕಲಿತ ಪಾಠ ಶಾಶ್ವತ. ಪ್ರತಿ ಶಕ್ತಿಶಾಲಿ ವ್ಯಕ್ತಿಯ ಹಿಂದೆಯೂ ಅಳುಕಿದ ಅನೇಕ ರಾತ್ರಿ ಇರುತ್ತದೆ. ಎಲ್ಲರೂ ನಿನ್ನ ಜೊತೆ ಖುಷಿಯಲ್ಲಿರುತ್ತಾರೆ, ಆದರೆ ನಿನ್ನ ಕಷ್ಟದಲ್ಲಿ ನಿಂತವನು ಎಂದೆಂದಿಗೂ ಅಮೂಲ್ಯ. ನಂಬಿಕೆ ಮೂಡಿಸಲು ವರ್ಷಗಳು ಬೇಕು, ಆದರೆ ಅದನ್ನು ನಷ್ಟ ಮಾಡುವುದು ಒಂದೇ ಕ್ಷಣದ ಮಾತು. ಹೃದಯದಿಂದ ಮಾಡಿದ ಪ್ರತಿ ಕೆಲಸವು ಕೊನೆಗೆ ವಿಶ್ವಾಸವನ್ನೇ ಗೆಲ್ಲುತ್ತದೆ. ಎಲ್ಲರೊಂದಿಗೆ ಮಾತನಾಡಬಹುದು, ಆದರೆ ನಿಜವಾದ ಸಂಬಂಧವು ಮಾತುಗಳಲ್ಲಿ ಅಲ್ಲ, ಮನಸ್ಸುಗಳಲ್ಲಿ ನೆಲೆಗೊಳ್ಳುತ್ತದೆ. ಕೆಲವೊಮ್ಮೆ ಮೌನವೇ 100 ಮಾತುಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಎಲ್ಲರ ನೆನಪಲ್ಲಿಯೂ ಇರಬೇಕು ಎಂಬ ಅಗತ್ಯವಿಲ್ಲ, ಆದರೆ ಯಾರದಾದರೂ ಹೃದಯದಲ್ಲಿ ಒಳ್ಳೆಯ ವ್ಯಕ್ತಿಯಾಗಲು ಪ್ರಯತ್ನಿಸಿ. ಭವಿಷ್ಯದ ಬಗ್ಗೆ ಚಿಂತೆ ಬೇಡ, ಪ್ರಸ್ತುತ ಕ್ಷಣವನ್ನು ಪ್ರೀತಿ ಮಾಡು. ಅದು ನಮ್ಮ ಜೀವನವನ್ನು ರೂಪಿಸುತ್ತದೆ. ನಂಬಿಕೆಗೆ ಮುಕ್ತಾಯ ಬಂದಾಗ ಸಂಬಂಧವು ನಿಧಾನವಾಗಿ ಮುರಿದು ಬೀಳುತ್ತದೆ. ಕೆಲವೊಮ್ಮೆ ನಾವು ನಮ್ಮವರನ್ನು ಬಿಟ್ಟು ದೂರ ಹೋಗುತ್ತೇವೆ, ಆದರೆ ಅದು ಅವರಿಗೆ ನೋವಾಗಲಿ ಎಂದು ಅಲ್ಲ, ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದಕ್ಕಾಗಿ ಬಿಡುತ್ತೇವೆ. ಜೀವನದಲ್ಲಿ ಎಲ್ಲರೊಂದಿಗೆ ಉತ್ತಮ ಸಂಬಂಧ ಇರಲಿ, ಆದರೆ ಒಬ್ಬನಾದರೂ ಸಂಪೂರ್ಣವಾಗಿ ನಿನ್ನನ್ನು ಅರ್ಥ ಮಾಡಿಕೊಳ್ಳಬೇಕು. ತೊಂದರೆಗಳು ಬರುವುದು ನಮ್ಮ ಕೆಲಸಗಳನ್ನು ನಿಲ್ಲಿಸಲು ಅಲ್ಲ, ನಾವು ಎಷ್ಟು ಬಲವಂತವಾಗಿದ್ದೇವೆ ಎಂಬುದನ್ನು ತೋರಿಸಲು. ನಮ್ಮ ಬದುಕಿನ ಜೀವನ ಎನ್ನುವ ಗಡಿಯಲ್ಲಿ ಪ್ರಯಾಣ ಮಾಡುವಾಗ ನಮ್ಮ ಕಿವಿ ಬಿದ್ದ ಒಳ್ಳೆಯ ಮಾತುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ನಾವು ನಮ್ಮ ಭವಿಷ್ಯ ಎನ್ನುವ ಪರೀಕ್ಷೆಯಲ್ಲಿ ಪಾಸಾಗಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರೆಯಬೇಡಿ. ಥ್ಯಾಂಕ್ ಯು.